ನಮ್ಮ ಟ್ರೇಡಿಂಗ್ಗೆ ಎಲ್ರಿಗೂ ಸ್ವಾಗತ. ಸೊ ನಿನ್ನೆ ಅನಾಲಿಸಿಸ್ ಪ್ರಕಾರ ಚಾರ್ಟ್ ಹೇಗೆ ವರ್ಕ್ ಮಾಡಿದೆ, ಯಾವ ಲೆವೆಲ್ ಕೊಟ್ಟಿದ್ದೆ ಅಂತ ಒಂದು ಸತಿ ಬ್ಯಾಕ್ ಟೆಸ್ಟ್ ಮಾಡಿಬಿಡೋಣ. ಸೊ ನಮ್ಮದು ಅನಾಲಿಸಿಸ್ ಪ್ರಕಾರ ನಾವು ಯಾವ ಲೈನ್ ಹೇಳಿದ್ದೆ ಅಂತಂದರೆ ಪ್ಯಾಟ್ರನ್ ಆಗ್ತಾಯಿದೆ ಅಂತ. ಓಕೆನಾ, ಇದು ಇಲ್ಲೇನಾದರೂ ಓಪನ್ ಆದರೆ ಇಲ್ಲಿ 640 ಹತ್ರ ಸಿಕ್ಕರೆ ನಾನು ಟಾರ್ಗೆಟ್ ಮಾಡ್ತೀನಿ ಕೆಳಗಡೆ ಅಂತ, 530 ಕೆಳಗಡೆ ಮತ್ತು 480 ಅಂತ. ಓಕೆನಾ, ಸೊ ಕಂಟಿನ್ಯೂಷನ್ ಆಗಿ ಒಂದು ಟಾರ್ಗೆಟ್ ಕೊಟ್ಟಿದ್ದೆ. ಸೊ ಅದು ನೋಡಿ ಎಕ್ಸಾಕ್ಟ್ಲಿ ಇಲ್ಲಿ ಯಾವ ರೀತಿ ಮಾರ್ಕೆಟ್ ವರ್ಕ್ ಆಗಿದೆ ಅಂತ ಒಂದು ನಿಮಿಷ ತೋರಿಸ್ಬಿಡ್ತೀನಿ. ನೋಡಿ ಇಲ್ಲೊಂದು ಲೈನ್ ಹಾಕ್ಕೊಂಡಿದ್ರಿ ಅಂದ್ಕೊಳ್ಳಿ. ನೋಡಿರಿ ಇದ್ರ ಒಳಗಡೆ ಬಂದೇ ಇಲ್ಲ ಮಾರ್ಕೆಟ್. ಓಕೆನಾ, 640 ಕೆಳಗಡೆ ಬಂದೇ ಇಲ್ಲ ನಮಗೆ. ಇದು 600 ಲೆವೆಲ್ ಇದೆ. ಸೊ 640 ಇಲ್ಲಿದೆ. ಓಕೆನಾ, ನಮ್ಮದೇನು ಎಕ್ಸಿಕ್ಯೂಟ್ ಐತೆ 640 ಕೆಳಗಡೆ ಬಂದರೆ ಇಲ್ಲಿ ಎಸ್ ಎಲ್ ಇಟ್ಕೊಂಡು ಎಲ್ಲಿ ಅಂತಂದರೆ 680 ಏನೋ 670 ಏನೋ ಇರಬೇಕು ಮೋಸ್ಟ್ಲಿ. ಸೊ ಬೈ ಮಿಸ್ಟೇಕ್ ನೀವು ಇಲ್ಲಿ ಮೇಲ್ಗಡೆಯಿಂದ ಬರ್ತಾಯಿದೆ. ಎಲ್ಲಿಂದ ಅಂತಂದರೆ 750. ಓಕೆನಾ, 750 ಒಂದು ನಿಮಿಷ. ಓಕೆ, 670 ಇದು 770ಇಂದ ಬರ್ತಾಯಿದೆ. ಓಕೆನಾ, 770ಇಂದ ಬರ್ತಾಯಿದೆ. ಸೊ ನಮ್ಮದು ಎಕ್ಸಿಕ್ಯೂಟ್ ಪ್ಲ್ಯಾನ್ ಇತ್ತು ಇಲ್ಲಿತ್ತು, ಬಟ್ 600ಇಂದ ವಾಪಸ್ ಹೋಗಿದೆ ಅಂತ ಅಂದ್ಕೊಳ್ಳಿ. ಓಕೆನಾ, ಸೊ ನೀವು ಇಲ್ಲಿ ಏನಾದರೂ ತೊಗೊಂಡಿದ್ರಿ ಅಂದ್ಕೊಳ್ಳಿ. ಓಕೆನಾ, ನಮ್ದು ಎಲ್ಲಿತ್ತು ಎಂಟ್ರಿ 640 ಹತ್ರ ಏನಾದರೂ ಸಿಕ್ಕರೆ ತೊಗೊಳೋದು ಅಂತ. ಸೇಫ್ ಟ್ರೇಡ್ರಿಗೆ ಏನಿತ್ತು 530 ಕೆಳಗಡೆ ನೋಡಿ ಅಂತ. ಸೊ ಇಲ್ಲೊಂದು ರಿಸ್ಕಿ ಟ್ರೇಡ್ರಿಗೆ ನಾನು ರಿಸ್ಕಿ ಟ್ರೇಡ್ರಿಗೆ ಯಾಕೆ ಹೇಳ್ತೀನಿ ಅಂತಂತಂದರೆ, ಅವರು ತೊಗೊಳಕ್ಕೆ ರೆಡಿ ಇರ್ತಾರೆ. ಅವರು ಸೇಫ್ ಟ್ರೇಡರ್ ಥರ ಇಲ್ಲಿ ಫೆವಿಕಾಲ್ ಥರ ಇಲ್ಲಿ ಹತ್ಕೊಂಡು ಕೂಡಂಗಿಲ್ಲ. ಓಕೆನಾ, ಅವ್ರು 25 ಪಾಯಿಂಟು 30 ಪಾಯಿಂಟು ಎಸ್ ಎಲ್ಗೆ ರೆಡಿಯಾಗಿ ಕೂತ್ಕೊಂಡಿರ್ತಾರೆ. ಹಿಟ್ಟಾದರೆ ಬಿಟ್ಬಿಡ್ತಾರೆ. ಅದೇ ರೀತಿ ಸೇಫ್ ಟ್ರೇಡ್ರಿಗೆ ಹೆಂಗಿರುತ್ತೆ ಅಂತಂದರೆ, ಒಂದು ಸತಿ ಏನಾದರೂ ಎಂಟ್ರಿ ಹೊಡೆದ್ರೆ ಅದು 50 ಮೈನಸ್ ಹೋಗಲಿ 70 ಮೈನಸ್ ಹೋಗಲಿ ನೋಡ್ತಾನೆ ಇರ್ತಾರೆ. ಅದಕ್ಕೆ ನಾನು ಸೇಫ್ ಟ್ರೇಡ್ರಿಗೆಲ್ಲ ಯಾಕೆ ಈ ರೀತಿ ಕೊಡ್ತೀನಿ ಅಂದರೆ ಇದೇ ರೀತಿ. ಸೊ ಮಾರ್ಕೆಟ್ ಇವತ್ತು ಅಷ್ಟೇನು ಸರಿನೂ ಇರಲಿಲ್ಲ. ಗ್ಯಾಪ್ ಅಪ್ ಓಪನ್ ಆಗಿಬಿಡ್ತು 100 ಪಾಯಿಂಟು. ಓಕೆನಾ, 100 ಪಾಯಿಂಟು ಗ್ಯಾಪ್ ಅಪ್ ಓಪನ್ ಆಗಿಬಿಟ್ಟು ಒಂದು ರೀಟೆಸ್ಟ್ ಬಂತು, ಮತ್ತು ಮೇಲ್ಗಡೆ ಹೋಗ್ಬಿಟ್ಟು ಆಮೇಲೆ ಕೆಳಗಡೆನೇ ಬಂದಿದೆ. ಬಟ್ ಮಾರ್ಕೆಟ್ ಏನೋ ಮೇಲ್ಗಡೆ ಸಸ್ಟೈನ್ ಆಗ್ತಾಯಿದೆ. ಹಾಗಂತ ನಾನು ಬುಲಿಶ್ ಮೂಮೆಂಟಲ್ಲೇ ಹೋಗಲ್ಲ. ನಾನು ಮೊನ್ನೆ ಕೂಡ ಅದೇ ಹೇಳಿದ್ದೆ, ನಾನು ಬೇರಿಶ್ ಮೂಮೆಂಟಲ್ಲೇ ಇದ್ದೀನಿ ಅಂತ. ಸೊ ನಾಳೆ ಆ ರೀತಿ ಮಾಡೋಂಗಿಲ್ಲ. ಯಾಕೆ ನಾಳೆ ಆ ರೀತಿ ಅಂತಂತಂದರೆ, ನಾಳೆ ಯಾವ ರೀತಿ ಆಗುತ್ತೆ ಅಂತಂತಂದರೆ, ನೋಡಿ ಮಾರ್ಕೆಟ್ ಬಂದುಬಿಟ್ಟು ಒಂದು ವಾರದಲ್ಲಿ ಕೆಳಗಡೆ ಮೇಲೆ ಹೋದಂಗೆ ಮಾಡ್ತು, ಕೆಳಗಡೆ ಬಂತು. ಸೊ ಮೇಲ್ಗಡೆ ಹೋಯಿತು. ಇಲ್ಲಿ ನೋಡಿ ಇದೇ ರೀತಿ ಇಲ್ಲೇನೂ ಮತ್ತೆ ಹಿಂಗೆ ಮಾಡಿದೆ, ಹೌದಾ. ಸೊ ಇದೊಂದೇನೋ ಹೆಡ್ ಆ್ಯಂಡ್ ಶೋಲ್ಡ್ರ್ ಆಗಿದೆ, ಅಂದರೆ ಉಲ್ಟಾಗಿದೆ. ಹೆಡ್ ಆ್ಯಂಡ್ ಶೋಲ್ಡ್ರ್ ಅಂತಂತಂದರೆ ನಮ್ಮದು ಹಿಂಗಿರುತ್ತೆ ಹೆಡ್ ಆ್ಯಂಡ್ ಶೋಲ್ಡ್ರ್. ಇದು ಶೋಲ್ಡ್ರ್ ಆಗಿರುತ್ತೆ. ಓಕೆ, ಇದು ಹೆಡ್ ಆಗಿರುತ್ತೆ. ಸೊ ಇದು ಉಲ್ಟಾ ಆಗಿದೆ. ಯಾವ ರೀತಿ ಅಂತಂತಂದರೆ ಈ ರೀತಿ. ಓಕೆ, ಇದು ಹೆಡ್ಡು, ಇದು ಶೋಲ್ಡರ್. ಸೊ ಕಾಯ್ದು ನೋಡಬೇಕಾಗಿರೋದೆ. ನಂದು ಎನಾಲಿಸಿಸ್ ಪ್ರಕಾರ ಈ ರೀತಿ ಲೈನ್ ಹಾಕ್ಕೊಳ್ಳಿ. ಓಕೆನಾ, ಈ ರೀತಿ ಅಂದರೆ ಇದೇನು ಮಿಡ್ಲಲ್ಲಿ ಏನು ಬೇಡ. ಒಂದು ನಿಮಿಷ ಕ್ಲಿಯರಾಗಿ ತೋರಿಸ್ಬಿಡ್ತೀನಿ. ಈ ರೀತಿ ಕ್ಲಿಯರಾಗಿ ಲೈನ್ ಹಾಕ್ಕೊಳ್ಳಿ. ಓಕೆನಾ, ಈ ರೀತಿ. ಇದು ನೋ ಟ್ರೇಡಿಂಗ್ ಝೋನ್ ಇರುತ್ತೆ. ಎಲ್ಲಿಂದ ಎಲ್ಲಿವರೆಗೂ ಅಂತಂತಂದರೆ ಇದು 700 ಪಾಯಿಂಟು. ಓಕೆ, ಇದು ಬಂದುಬಿಟ್ಟು 600 ಪಾಯಿಂಟ್. ಓಕೆ, ಇದು ಇನ್ ಬಿಟ್ವೀನ್ 100 ಪಾಯಿಂಟ್ ಏನಿದೆ ನೋ ಟ್ರೇಡಿಂಗ್ ಝೋನ್ ಇದೆ, ನೋ ಟ್ರೇಡಿಂಗ್ ಝೋನ್. ಸೊ ಇದಾದ ತಕ್ಷಣ ಕೆಳಗಡೆ ಮೂವ್ ಬರುತ್ತೋ ಮೇಲ್ಗಡೆ ಮೂವ್ ಬರುತ್ತೋ ಗೊತ್ತಿಲ್ಲ, ಹೌದಾ. ಸೊ ಶೋರ್ ಅಂತ ಹೇಳಿಕೋ ಆಗಂಗಿಲ್ಲ. ಮೇಲ್ಗಡೆ ಬಂದರೆ ಕಾಲ್ ಆಪ್ಷನ್ನು, ಕೆಳಗಡೆ ಬಂದರೆ ಪುಟ್ ಆಪ್ಷನ್ನು, ಎರಡಕ್ಕೂ ನಾವು ರೆಡಿ ಇದ್ದೀವಿ. ಯಾಕೆ ರೆಡಿ ಇದ್ದೀವಿ ಅಂತಂತಂದರೆ, ಒಂದು ಡೇ ಕ್ಯಾಂಡಲೆಲ್ಲ ತೋರಿಸ್ತೀನಿ. ಓಕೆ, ಇಲ್ಲಿ ನೋಡಿ ಡೋಜಿ ಕ್ಯಾಂಡಲ್ ಆಗಿದೆ. ಡೋಜಿ ಕ್ಯಾಂಡಲ್ ಅಂತೂ ನಿಮ್ಗೆ ಗೊತ್ತು, ಯಾವಾಗಲೂ ಎನಾಲಿಸಿಸ್ ಪ್ರಕಾರ ನಾನು ಹೇಳ್ತಾ ಇರ್ತೀನಿ, ಮೇಲ್ಗಡೆನೂ ರೆಡಿ ಇದೆ ಕೆಳಗಡೆನೂ ರೆಡಿ ಇದೆ ಅಂತ, ಹೌದಾ. ಇಲ್ಲಿದೆ ನೋಡಿ ಡೋಜಿ ಕ್ಯಾಂಡಲ್. ಓಕೆ, ಇದು ಕೆಳಗಡೆ ಮೇಲ್ಗಡೆ ಹೋದಂಗೆ ಆಯಿತು, ಮತ್ತು ನೆಕ್ಸ್ಟ್ ಡೇ ಕೆಳಗಡೆನೇ ಬಂತು. ಸೊ ನಾಳೆ ಕಾಯ್ದು ನೋಡಬೇಕಾಗಿರೋ ಇಂಪಾರ್ಟೆಂಟ್ ಡೇ ಇದೆ. ಸೊ ಮೇಲ್ಗಡೆ ಓಪನ್ ಆಗಿಬಿಟ್ಟು ಮೇಲ್ಗಡೆ ಹೋಗುತ್ತೋ, ಮತ್ತೊಂದು ಗ್ರೀನ್ ಕ್ಯಾಂಡಲ್ ಕೊಡುತ್ತೋ ಅಥವಾ ರೆಡ್ ಕ್ಯಾಂಡಲ್ ಕೊಡುತ್ತೋ, ಕೆಳಗಡೆ ಓಪನ್ ಆಗಿಬಿಟ್ಟು ಅದು ಗೊತ್ತಿಲ್ಲ. ಅದಕ್ಕೆ ನಾನು ನಿಮಗೇನು ಹೇಳಿದ್ದೆ, ನಾನು ಯಾಕೆ 100 ಪಾಯಿಂಟ್ ನೋ ಟ್ರೇಡಿಂಗ್ ಝೋನು ಅಂತಂದರೆ ಇದು. ಓಕೆನಾ, ಅದನ್ನು ಹೇಳಿಬಿಡ್ತೆ ನಾನು ನಿಮ್ಗೆ ಕರೆಕ್ಟಾಗಿ ಎಲ್ಲಿ ಬರುತ್ತೆ ಅಂಥೇಳಿ. ಓಕೆ, ಈ ಲೈನ್ ಇದೆ, ಇದು 680 ಲೈನ್ ಇದೆ, ಹೌದಾ. ಓಕೆ, ಇದು 680 ಲೈನ್ ಇದೆ. ಒಂದು ನಿಮಿಷ ಇರಿ. ಓಕೆ, ಇದು 680 ಲೈನ್ ಇದೆ. ಇದು ಬಂದುಬಿಟ್ಟು 700 ಲೈನ್ ಇದೆ. ಇದು 680 ಲೈನು, ಇದು 700 ಲೈನು. ಇದು ತುಂಬ ದೂರ ಇಲ್ಲ. ಅದಕ್ಕೆ ನಾನೇನು ಮಾಡಿದ್ದೀನಿ, 600 ಲೆವೆಲಿಗೆ ಕೊಟ್ಟಿದ್ದೀನಿ. ಓಕೆ, ಇನ್ ಬಿಟ್ವೀನ್ 100 ಪಾಯಿಂಟ್. ಇನ್ ಬಿಟ್ವೀನ್ ಇದು ಕ್ಯಾಂಡಲ್ ಎಲ್ಲಿ ಓಡಾಡ್ತಿರುತ್ತೋ, ಓಕೆ 100 ಪಾಯಿಂಟ್ ಎಲ್ಲಿ ಓಡಾಡ್ತಿರುತ್ತೋ ಅಲ್ಲಿ ನಿಮಗೆ ಇದನ್ನೇ ಸಿಗೋಂಗಿಲ್ಲ, ಟ್ರೇಡೇ ಸಿಗೋಂಗಿಲ್ಲ. ಅದಕ್ಕೆ ನಾನು ಇದನ್ನು ಏನು ಮಾಡಿದ್ದೀನಿ, ನೋ ಟ್ರೇಡಿಂಗ್ ಝೋನ್ ಅಂತ
ಹಾಕಿದ್ದೀನಿ. ನನಗೆ ಸೇಫ್ ಟ್ರೇಡ್ರಿಗೆ ಕೊಡಬೇಕಾದ್ರೆ ತುಂಬ ದೂರನೇ ಕೊಡ್ತಾಯಿದ್ದೀನಿ. ಅದು ಮಾಡಲೇಬೇಕು, ಏನು ಮಾಡೋಕ್ಕಾಗಲ್ಲ. ನೀವು ಸೇಫ್ ಟ್ರೇಡ್ರಿಗೆ ಎಲ್ಲ ಬರುತ್ತೆ ಅಂತಂತಂದರೆ ಇಲ್ಲಿದೆ. ಓಕೆ, 600. ಸೊ 600 ಇಲ್ಲಿದೆ ನೋಡಿ. ಸಾರಿ, ನಾನು 600 ಇಲ್ಲಿ ಬರುತ್ತೆ ಅಂದ್ಕೊಂಡು 600 ಇಲ್ಲಿದೆ. ಓಕೆ, ಇದು ನೋ ಟ್ರೇಡಿಂಗ್ ಝೋನ್ ಆಗಿರುತ್ತೆ ಇಲ್ಲಿವರೆಗೂ. ಸೊ ಇದು 600 ಕೆಳಗಡೆನೇ ನೀವು ಬೇಕಾದರೆ ಪೊಸಿಷನ್ ನೋಡ್ಕೋಬೋದು. ಇದು ಸೇಫ್ ಟ್ರೇಡ್ರಿಗೆ. ಓಕೆ, ರಿಸ್ಕಿ ಟ್ರೇಡ್ರಿಗೆ ಅಂತ ಆಲ್ರೆಡಿ ಹೇಳಿದ್ದೀನಿ ನಾನು, ನೋ ಟ್ರೇಡಿಂಗ್ ಝೋನ್ ಅಂತ. ಸೊ ಅದಾದ ತಕ್ಷಣ ಇಲ್ಲಿ ಇಲ್ಲೊಂದಿದೆ ಲೈನ್. ಇದು ಯಾವುದು ಅಂದರೆ 780 ಲೈನ್. ಒಂದು 600 ಲೈನು. ಇದು ಕಂಪ್ಲೀಟಾಗಿ 800 ಲೈನೇ ತೊಗೊಳ್ಳಿ. ಓಕೆನಾ. ಇಲ್ಲೇನು ಮಾಡಿ, 570 ಬ್ರೇಕ್ ಆದರೆ 600ಗೆ ಎಸ್ ಎಲ್ ಹಾಕಿ. ಇಲ್ಲೇನಾದರೂ 830 ಮೇಲ್ಗಡೆ ಬ್ರೇಕ್ ಆದರೆ 800ಗೆ ಎಸ್ ಎಲ್ ಹಾಕಿ. ಸಿಂಪಲಾಗಿ ಇಟ್ಬಿಡಿ. ಓಕೆನಾ. ಮಾರ್ಕೆಟ್ನ ಇಷ್ಟೇ ಸಿಂಪಲಾಗಿ ಇಟ್ಬಿಡಿ, ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ್ರಿ. ಇದ್ರ ಬಿಟ್ಟರೆ ಬೇರೆ ಎನಾಲಿಸಿಸಲ್ಲಿ ಹೇಳಿಕ್ಕೆ ಏನೂ ದಮ್ಮಿಲ್ಲ. ಯಾಕಂದರೆ ಡೋಜಿ ಕ್ಯಾಂಡಲ್ ಆಗಿದೆ. ಒಂದು ಸತಿ ವೀಕ್ಲಿ ಕ್ಯಾಂಡಲಲ್ಲಿ ನೋಡಿ, ವೀಕ್ಲಿ ಕ್ಯಾಂಡಲಲ್ಲೂ ಅದೇ ಪ್ರಾಬ್ಲಮ್ ಇದೆ. ಓಕೆನಾ. ಸೊ ಸಪೋರ್ಟು ಅನ್ನೋದು ಎಲ್ಲೂ ಕಾಣಿಸ್ತಾ ಇಲ್ಲ. ಓಕೆ, ಈ ಲೆವೆಲೇ ತುಂಬ ಒಂಚೂರು ಸ್ಟ್ರಾಂಗ್ ಅನ್ನಿಸ್ತಾ ಇದೆ. ಈ ಲೆವೆಲ್ ಬಂದುಬಿಟ್ಟು ಯಾವುದಾಗಿರುತ್ತೆ ಒಂದು ಸತಿ ನೋಡೋಣ. ಅದೇ 600 ಲೆವೆಲೇ ಇದೆ. ಓಕೆನಾ. ಈ ಲೆವೆಲ್ 600 ಅಟ್ಲೀಸ್ಟ್ ಅದಕ್ಕೆ ಒಂದು 30 ಪಾಯಿಂಟ್ ಬ್ರೇಕ್ ಆಗಿಬಿಡಿ. ಓಕೆನಾ. ಅದು ಎಲ್ಲಿಂದ ಬರ್ತಾಯಿದೆ ಅದನ್ನು ನೋಡ್ಕೊಳ್ಳಿ. ಮೇನ್ 700ಇಂದ ಬರ್ತಾಯಿದೆ, ಮತ್ತು 600ಇಂದ ಮತ್ತೆ ಟರ್ನ್ ಆಗುತ್ತೆ, ಮತ್ತು 700 ಟರ್ನ್ ಆಗುತ್ತೆ. ಅದಕ್ಕೆ ಎಲ್ಲರಿಗಿಂತ ಬೆಸ್ಟು ಅಂತಂದರೆ ಇನ್ನೊಂದು ಸತಿ ಹೇಳ್ಬಿಡ್ತೀನಿ. ಯಾವಾಗಲೂ ನಾನು ಎಕ್ಸ್ಪೈರಿ ದಿನ ಹೇಳ್ತಾ ಇರ್ತೀನಿ. ಓಕೆನಾ. 11 ಗಂಟೆ 12 ಗಂಟೆ ಓಕೆ, ಇವೆರಡು ಟೈಮ್ ಆದಮೇಲೆ ಮಾಡಿ ಅಂತ ಟೈಮ್ ಕೊಡಿ. ಅಟ್ಲೀಸ್ಟ್ ಒಂದು 2 ಅವರ್ಸ್ ಆದರೂ ಮಾರ್ಕೆಟಿಗೆ ಟೈಮ್ ಕೊಡಿ ನಾಳೆ. ಓಕೆ, ಇಮಿಡಿಯೇಟಾಗಿ ಬ್ರೇಕ್ ಆದರೆ ಅದು ನಿಮ್ಮದು ಬ್ಯಾಡ್ ಲಕ್ ಅನ್ಕೋಬೇಕು. ಇಮಿಡಿಯೇಟ್ ಬ್ರೇಕ್ ಆದರೆ ಅದು ರಿಸ್ಕ್ ತೊಗೊಳ್ರಿ, ಇಲ್ಲ ಅಂತೇಳಿ. ಯಾಕೆ ಅಂತಂದರೆ ನೋಡಿ ಹೇಳ್ತೀನಿ. ಇನ್ನೊಂದು ಹೇಳಿದ್ದೆ ನಾನು ನಿಮಗೆ ಎನಾಲಿಸಿಸಲ್ಲಿ. ಯಾವುದು ಅಂದರೆ ಒಂದು ನಿನ್ನೆ ಎನಾಲಿಸಿಸಲ್ಲೋ ಇದು ಯಾವ ಎನಾಲಿಸಿಸಲ್ಲೋ ಗೊತ್ತಿಲ್ಲ. ಸೊ ಯಾವ ರೀತಿ ಹೇಳಿದ್ದೆ ಎನಾಲಿಸಿಸು ಅಂತಂತಂದರೆ ಒಂದು 30 ಮಿನಿಟ್ಸಲ್ಲಿ ತೋರಿಸ್ಬಿಡ್ತೀನಿ. ಓಕೆ, ಈ ವೀಕಲ್ಲಿ ಹೆಂಗಾಗಿದೆ ಅಂತಂತಂದರೆ ಮೇಲೂ ಹೋಗಿದೆ, ಕೆಳಗೂ ಬಂದಿದೆ, ಮತ್ತು ಇಲ್ಲಿನೂ ಡೋಜಿ ಕ್ಯಾಂಡಲ್ ಆಗಿದೆ. ಓಕೆನಾ. ಇಲ್ಲೂ ಡೋಜಿ ಕ್ಯಾಂಡಲ್ ಆಗಿದೆ. ಸೊ ಅದಕ್ಕೆ ವೀಕಲ್ಲು ಮತ್ತು ಡೇಯಲ್ಲೂ ಎರಡೂ ಕ್ಯಾಂಡಲ್ಸು ಡೋಜಿ ಕ್ಯಾಂಡಲಲ್ಲೇ ಫಾರ್ಮೇಷನ್ ಆಗಿದೆ. ಓಕೆನಾ. ಡೋಜಿ ಕ್ಯಾಂಡಲ್ ಫಾರ್ಮೇಷನ್ ಆಗಿದೆ. ಸೊ ಏನು ಹೇಳಬೇಕು ಅಂತಿದ್ದೀನಿ ಅಂತಂದರೆ ಈ ಲೆವೆಲ್ ಇಂಪಾರ್ಟೆಂಟ್ ಆಗಿರುತ್ತೆ. ಈ ಲೆವೆಲ್ ಬ್ರೇಕ್ ಆದರೆ ಮೇಲ್ಗಡೆ ತೊಗೊಳ್ಳಿ, ಮತ್ತು ಈ ಲೆವೆಲ್ ಬ್ರೇಕ್ ಆದರೆ ಕೆಳಗಡೆ ತೊಗೊಳ್ಳಿ. ಬಟ್ ಇದು ತುಂಬ ದೂರ ಇದೆ. ಓಕೆನಾ. 25,400 ಲೆವೆಲ್ ಇದೆ. ಇದು ಬಂದುಬಿಟ್ಟು 900 ಲೆವೆಲ್ ಇದೆ. ಸೊ ಅದಾದ ತಕ್ಷಣ ಇದು 800. ಅದಕ್ಕೆ ಇಲ್ಲೊಂದು ಏನಾಗುತ್ತೆ, ಹೆಡ್ಡಕ್ ಆಗುತ್ತೆ. ಅದಕ್ಕೆ ನಾನು ಏನು ಮಾಡಿದೆ, ಇಲ್ಲಿಂದ 700ಇಂದ ನೋ ಟ್ರೇಡಿಂಗ್ ಝೋನು. ಬೇಕಾದರೆ ಇಲ್ಲೇನಾದರೂ ಬ್ರೇಕ್ ಆದರೆ ಹೇಳಿಗೆ ಬರಲಿ. ಪ್ರತಿಯೊಂದು 100ಗೂ ಇದು ಇದೆ, ಸಪೋರ್ಟ್ ಇದೆ ಮತ್ತು ರೆಸಿಸ್ಟೆನ್ಸಿ ಇದೆ. ಸೊ ಅದು ಯಾವ್ದು ಕಡೆ ಬ್ರೇಕ್ ಆಗುತ್ತೆ ಇಲ್ಲಿ ನೋಡಿ, ಮತ್ತೆ 600 ಇದೆ. ಓಕೆನಾ. ಇಲ್ಲಿ ಬಂದುಬಿಟ್ಟು ಮತ್ತೆ 500 ಎಲ್ಲಿ ಅಂತ ಟ್ರೇಡ್ ಮಾಡ್ತೀರಾ ಹೇಳಿ. ಅದಕ್ಕೆ ಇಂಥ ಜಿಗ್ಜ್ಯಾಕ್ ಝೋನಲ್ಲಿ, ಈ ಜಿಗ್ಜ್ಯಾಕ್ ಝೋನ್ ಹೌದಾ, ಅದಕ್ಕೆ ನಾನು ನೋ ಟ್ರೇಡಿಂಗ್ ಝೋನ್ ಆಗಿರುತ್ತೆ ಅಂತ. ಈ ಜಿಗ್ಜ್ಯಾಕ್ ಝೋನಲ್ಲಿ 100 ಪಾಯಿಂಟಲ್ಲಿ ನೀವೇನಂತ ಟ್ರೇಡ್ ಮಾಡ್ತೀರಾ, ಎಲ್ಲಿಂದ ಯಾವ ಕಡೆಯಿಂದ ಸಪೋರ್ಟ್ ತೊಗೊಳುತ್ತೋ, ಇಲ್ಲ ಮೇಲ್ಗಡೆಯಿಂದ ಸಪೋರ್ಟ್ ತೊಗೊಳುತ್ತೋ, ಒಂದು ಬೇಕಾದರೆ ಪ್ಲ್ಯಾನ್ ಮಾಡ್ಕೋಬೋದು. ಓಕೆ, ಯಾಕಂದರೆ ಫಸ್ಟ್ ವೀಕಲ್ಲೇ ಸ್ಟಾರ್ಟಪ್ ಬಂತು, ಕೆಳಗಡೆಯಿಂದ ಮೇಲೋಯ್ತು, ಮತ್ತು ಕೆಳಗಡೆ ಬಿತ್ತು. ಇದನ್ನು ಇದೇ ರೀತಿ ಹೋಗಿ ಮೇಲ್ಗಡೆ ಹೋಗಿ ಸಡನ್ನಾಗಿ ಕೆಳಗೆ ಎಸಿದ್ರೆ ಎರಡು ವೈ ಟೈಪ್ ಆಗುತ್ತೆ. ಹೌದಾ, ವೈ ಅಂತ ಬರಿತೀವಲ್ಲ, ಆ ಟೈಪ್ ಆಗುತ್ತೆ. ಸೊ ಕಾಯ್ದು ನೋಡಬೇಕಾಗುತ್ತೆ, ಏನು ಮಾಡೋಕ್ಕಾಗಂಗಿಲ್ಲ. ಅದಕ್ಕೆ ನೀಟಾಗಿ ಏನು ಮಾಡಿ, ನೀಟಾಗಿ ಲೈನ್ ಹಾಕೊಂಡ್ಬಿಡಿ ಇವೆರಡು. ಓಕೆ, ಇದ್ರ ಕೆಳಗಡೆ ಬ್ರೇಕ್ ಆದರೆ ತೊಗೊಳ್ಳಿ, ಮೇಲ್ಗಡೆ ಬ್ರೇಕ್ ಆದರೆ ಕಾಲ್ ಆಪ್ಷನ್ ತೊಗೊಳ್ಳಿ. ಈ ಕಡೆ ಮೇಲ್ಗಡೆ ಕಾಲು, ಈ ಕಡೆ ಪುಟ್ಟು. ಲೆವೆಲ್ ಕೂಡ ಇದು ನೋ ಟ್ರೇಡಿಂಗ್ ಝೋನ್. ಮತ್ತು ಇನ್ನೊಂದು ಏನೋ ಹೇಳಬೇಕು ಅಂದ್ಕೊಂಡೆ, ನೆನಪೋಯ್ತು ವೀಡಿಯೋ ಮಾಡೋದ್ರಲ್ಲಿ. ಓಕೆ ಸರಿ, ಪರವಾಗಿಲ್ಲ, ಇಷ್ಟನ್ನೇ ಇಟ್ಕೊಂಡ್ಬಿಡಿ ಸಿಂಪಲ್ಲಾಗಿ. ಮಾಡಲಿಲ್ಲ, ನಾಳೆ ಮಾಡಲಿಲ್ಲ ಅಂತಂದ್ರೂ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಿಡಿ. ಓಕೆ, ನೆನ್ಪು ಬಂತು, ಅದನ್ನು ಹೇಳಿಬಿಡ್ತೀನಿ. ಹೇಳಿದ್ದೆ ನಾನು ನಿಮಗೆ, ಈ ವೀಕಲ್ಲಿ ಏನಾಗಿದೆ, ಕಾಲ್ ಆಪ್ಷನು ಒಂದು 600 ರುಪೀಸ್ ಇದೆ ಅಂತ ಅಂದ್ಕೊಳ್ಳಿ. ಇದು 600 ರುಪೀಸ್ ಇದೆ. ಈಗ ಇಲ್ಲಿಂದ ಕೆಳಗಡೆ ಬಿತ್ತು. ಓಕೆ, ಇಲ್ಲೇನೋ 600 ನಡೀತಾ ಇತ್ತು ಇದು ಕಾಲ್ ಆಪ್ಷನ್ನು. ಇದು ಕೆಳಗಡೆ ಬಿದ್ದ ತಕ್ಷಣ ಇಲ್ಲಿ ಪುಟ್ ಆಪ್ಷನ್ನು 100 ರುಪೀಸ್ ಆಯಿತು. ಓಕೆನಾ. ಸೊ ಇದು ಮೇಲ್ಗಡೆ ಎತ್ತಿತ್ತದ, ಮೇಲ್ಗಡೆ ಎತ್ತಾ ಇದೆ ಮಾರ್ಕೆಟು. ಇದು ಎಷ್ಟಾಗಿದೆ ಈಗ, 300 ರೂಪಾಯಿ ಆಗಿದೆ. ನಾನು ಜಸ್ಟ್ ಒಂದು ನಂಬರ್ ತೊಗೋತಾ ಇದ್ದೀನಿ ಅಷ್ಟೇ. ಜಸ್ಟ್ ಅದನ್ನ ನೀವು ಇದನ್ನೇ ಅಂದ್ಕೋಬೇಡಿ ಯಾವುದಾಗಿದೆ 600 ಅಂತ. ಜಸ್ಟ್ ನಾನು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ಅದಾದ ತಕ್ಷಣ ಇದು ಏನಾಗಿದೆ, ಪುಟ್ ಮೇಲೆ ಹೋದ ತಕ್ಷಣ ಇದು 300 ರೂಪಾಯಿ ಆಗಿದೆ. ಸೊ ಇವತ್ತು ಯಾರಾದರೂ 650 ಮೇಲೆ ಕಣ್ಣಿಟ್ಟಿದ್ರೆ ಕಾಲ್ ಆಪ್ಷನ್ನು ಮತ್ತು 650 ಪುಟ್ ಆಪ್ಷನ್, ಓಕೆ, ಎರಡು 90 ರುಪೀಸ್ ಇತ್ತು. ಈಗ ಎಷ್ಟಾಗಿದೆ ಅದನ್ನು ಹೇಳಿಬಿಡ್ತೀನಿ.
ನಾನು ನೋಡ್ತಾ ಇದ್ದೆ, ಅಬ್ಸರ್ವೇಷನ್ ಮಾಡ್ತಾ ಇದ್ದೆ. 650 ಲೆವೆಲು ಇದು ಬಂದುಬಿಟ್ಟು 110 ಆಗಿದೆ, ಇದು ಬಂದುಬಿಟ್ಟು 62 ಆಗಿದೆ. ಸೊ ಇವೆರಡರಲ್ಲಿ ಯಾವುದು 0 ಆಗುತ್ತೆ ಗೊತ್ತಿಲ್ಲ. ಸೊ ಅದಕ್ಕೆ ಇವು ಲೆವೆಲ್ ಮೇಲೆ 650 ಮೇಲೆ ತುಂಬ ಕಣ್ಣಿಡಿ. 650 ಮೇಲೆ ಯಾಕೆ ಅದರಲ್ಲಿ ಬೇರೆ 700 ಮತ್ತು 600 ಮಧ್ಯದಲ್ಲಿ ನೋ ಟ್ರೇಡಿಂಗ್ ಝೋನ್ ಇದೆ. ಅದಕ್ಕೆ 650 ಲೆವೆಲ್ ಮೇಲೆ ಇಡಿ. 12 ಗಂಟೆ ಸುಮಾರು ಏನಾದರೂ ಕ್ಯಾಂಡಲ್ ಸಿಕ್ತು ಅಂದ್ಕೊಳ್ಳಿ, ಅದನ್ನು ಹೇಳ್ಬಿಡ್ತೀನಿ ಕ್ಲಿಯರಾಗಿ. ಓಕೆ, ಇಲ್ಲೇ ಎಲ್ಲಾದರೂ ಇಲ್ಲೇ ಓಡಾಡ್ತಾ ಇತ್ತು. ಇದು 700 ಲೆವೆಲು, ಇದು 600 ಲೆವೆಲು. ಓಕೆ, ಇದು ನೋ ಟ್ರೇಡಿಂಗ್ ಝೋನ್. ಸೊ ಇದು 650 ಲೆವೆಲ್. ಇಲ್ಲಿ ಮಧ್ಯದಲ್ಲಿ ಏನಾದರೂ ಒಂದು ಕ್ಯಾಂಡಲ್ ಆಗಿತ್ತು ಅಂದ್ಕೊಳ್ಳಿ. ಓಕೆ, ಇಲ್ಲಿ ಒಂದು 12 ಗಂಟೆ ಆಯಿತು, ಮೇಲ್ಗಡೆ ಇತ್ತು ಅಂದ್ಕೊಳ್ಳಿ. ಮೇಲ್ಗಡೆ ಬ್ರೇಕ್ ಆಗಲಿಲ್ಲ ಅಂತಂತಂದರೆ ಕೆಳಗಡೆ ಬಂತು ಅಂದರೆ ಇದ್ರದ್ದು ಲೋ ಬ್ರೇಕ್ ಆದರೆ ಇಲ್ಲಿ ಕೆಳಗಡೆ ಪಿ ಎಕ್ಸಿಕ್ಯೂಟ್ ಮಾಡಿ. ಅಕಸ್ಮಾತ್ ಮೇಲ್ಗಡೆ ಹೋಯಿತು ಅಂದ್ಕೊಳ್ಳಿ, 700 ಮೇಲ್ಗಡೆ ಹೋಯಿತು, ಇದ್ರದ್ದು ಏನಾದರೂ ಈ ಕಡೆ ಕೆಳಗಡೆದು ಎಸ್ ಎಲ್, ಇದು ಪುಟ್ ತೊಗೋಬೇಕಾದ್ರೆ ಇದ್ರದ್ದು ಮೇಲ್ಗಡೆದು ಎಸ್ ಎಲ್ ಇಡಿ. ಓಕೆನಾ, ಇದು ಎಸ್ ಎಲ್ ಪುಟ್ಟದು ಕೆಳಗಡೆ ಬ್ರೇಕ್ ಆಗಬೇಕಾದ್ರೆ. ಮೇಲ್ಗಡೆ ಬ್ರೇಕ್ ಆಗಬೇಕಾದ್ರೆ ಕೆಳಗಡೆದು ಎಸ್ ಎಲ್ ಇಡಿ, ಯಾವುದು ಕಾಲ್ ಆಪ್ಷನಿಗೆ. ಮೇಲ್ಗಡೆ ಏನು ಮಾಡಿ ಕಾಲ್ ಆಪ್ಷನಿಗೆ ಕೂತ್ಕೊಳ್ಳಿ. ಆ ರೀತಿ ಮಾಡಿ ನೋಡೋಣ. ನಂದು ಇದು ಜಸ್ಟ್ ಒಂದು ಪ್ರೋಗ್ರಾಮ್ ಅಂದ್ಕೊಳ್ಳಿ. ಈ ರೀತಿ ನಾನು ಪ್ಲ್ಯಾನ್ ಮಾಡಿದ್ದೀನಿ. ಬೈ ಚಾನ್ಸ್ ಏನಾದರೂ ನಮಗೆ ಇಲ್ಲಿ ಸಿಕ್ತು ಅಂದ್ಕೊಳ್ಳಿ, ಒಂದು ಸತಿ ತೋರಿಸ್ಬಿಡ್ತೀನಿ ಅದನ್ನು 5 ಮಿನಿಟ್ಸಲ್ಲಿ ಹೆಂಗಾಗುತ್ತೆ ಅಂತ, 15 ಮಿನಿಟ್ಸಲ್ಲಿ. ಸೊ 12 ಗಂಟೆಗೆ ಒಂದು ಸುಮಾರು ಒಂದು ಕ್ಯಾಂಡಲ್ ಫಾರ್ಮೇಷನ್ ಇಲ್ಲಿ ಮಾಡೋಣ. ಓಕೆನಾ, ಇಲ್ಲೇನಾದರೂ ಅದು ರೆಡ್ ಆಗಿರಲಿ ಗ್ರೀನ್ ಆಗಿರಲಿ. ಓಕೆನಾ, ಇಲ್ಲಿ ನೋ ಟ್ರೇಡಿಂಗ್ ಝೋನ್. ಓಕೆ, 700 ಮತ್ತು 600. ಸೊ ಮಧ್ಯದಲ್ಲಿ 650 ಲೈನ್. ಓಕೆನಾ, ಇದು 650 ಕ್ಯಾಂಡಲ್ ಅಂದ್ಕೊಳ್ಳಿ. 12 ಗಂಟೆವರೆಗೂ ಇಲ್ಲೇ ಇತ್ತು. ಓಕೆ, ಬೈ ಚಾನ್ಸ್ ಇಲ್ಲಿ 12 ಗಂಟೆ ಆದಮೇಲೆ ಮತ್ತೆ 1 ಅವರ್ ಏನಾದರೂ ಸ್ಪೆಂಡ್ ಮಾಡಿ ಕೆಳಗಡೆ ಮೇಲ್ಗಡೆ ಬ್ರೇಕ್ ಆಯಿತು ಅಂತಂದರೆ ಹೇಳಿದ್ದೀನಲ್ಲ ಎಸ್ ಎಲ್ ಯಾವ ರೀತಿ ಇಟ್ಕೋಬೇಕು ಅಂತ, ಆ ರೀತಿ ಫಾರ್ಮೇಷನ್ ಮಾಡಿ. ಬಟ್ 12 ಗಂಟೆವರೆಗೂ ಮಾತ್ರ ಟ್ರೇಡ್ ಮಾಡೋಕ್ಕೆ ಹೋಗಬೇಡಿ. 10 ಗಂಟೆಗೆ ಸಿಗ್ತಾ, 11 ಗಂಟೆಗೆ ಸಿಗ್ತಾ, 12 ಗಂಟೆಗೆ ಸಿಗ್ತಾ ಮಾಡೋಕ್ಕೆ ಹೋಗಬೇಡಿ. ಏನು ಸಿಕ್ಕರೂ ಮಾಡೋಕ್ಕೆ ಹೋಗಬೇಡಿ. ಬೇಕಾದರೆ ನಿಮಗೆ ಇಲ್ಲ ನಾನು ರಿಸ್ಕ್ ತೊಗೊಳಕ್ಕೆ ರೆಡಿ ಇದ್ದೀನಿ ಅಂತಂತಂದರೆ 1,000 ಕಳ್ಕೊಳಕ್ಕೆ ರೆಡಿ ಇರ್ತೀರೋ, 2,000 ಕಳ್ಕೊಳಕ್ಕೆ ರೆಡಿ ಇರ್ತೀರೋ, ಔಟ್ ಆಫ್ ದ ಮನಿ ಮಾಡಿ. ಓಕೆನಾ, ಎಲ್ಲಿ ಅಂತಂತಂದರೆ ಇಲ್ಲೊಂದು 500ದು ಪುಟ್ ಯಾರ ಕಡೆ ನೋಡ್ತಾ ಇದ್ದೀರಿ ಅಂದ್ಕೊಳ್ಳಿ. ಪುಟ್ ಕಡೆ ನೋಡ್ತಾ ಇದ್ದರೆ 25,500ಅಲ್ಲಿ ಟ್ರೇಡ್ ಮಾಡಿ. ಓಕೆ, ಅದು 25 ರೂಪೀಸ್ ಇರಬೇಕು ಪ್ರೈಸ್, ಅದನ್ನೇ ಮಾಡಿ. ಇಲ್ಲ ಒಬ್ರದ್ದು ವ್ಯೂ ಮೇಲ್ಗಡೆ ಇತ್ತು ಅಂದ್ಕೊಳ್ಳಿ. ಓಕೆನಾ, 25 ಇಲ್ಲಿಂದ 700 ಅಂತಂದರೆ 25,850. ಓಕೆ, ಇದರಲ್ಲಿ ಏನು ಮಾಡಿ, ಇದರಲ್ಲಿ 25 ರೂಪೀಸ್ ಅಂದರೆ ನಾನು ಜಸ್ಟ್ ಇದು ಪ್ರೈಸ್ ತೊಗೋತಾ ಇದ್ದೀನಿ, ಇದನ್ನೇ ಅಷ್ಟೇ ಇರುತ್ತೆ ಅಂತೆಲ್ಲ. 25 ರೂಪೀಸ್ ಯಾವ್ದು ಇರುತ್ತೋ ಅದರಲ್ಲಿ ಟ್ರೇಡ್ ಮಾಡಿ. ಇದಕ್ಕೊಂದು ಏನು ಮಾಡಿ, ನಿಮ್ಮದು ಒಂದು 5K ಅಥವಾ 2K ಎಷ್ಟಾದರೂ ನಿಮಗೆ ಎಷ್ಟು ತೊಗೊಳೋ ಕ್ಲಾಸ್ ಇಷ್ಟ ಇರುತ್ತೋ ಅಷ್ಟು ತೊಗೊಳ್ಳಿ. ತೊಗೊಂಡ್ಬಿಟ್ಟು ಇದು 2 ಹಾಕಿರ್ತೀರ. ಓಕೆನಾ, +2 ಬಂತು ಅಂದ್ಕೊಳ್ಳಿ, ತೆಗೆದು ಎಕ್ಸಿಟ್ ಮಾಡಿಬಿಡಿ. ಇಲ್ದ್ರಲ್ಲೂ +2 ಬಂತು ಅಂದ್ಕೊಳ್ಳಿ, ತೆಗೆದು ಎಕ್ಸಿಟ್ ಮಾಡಿಬಿಡಿ. ಅಷ್ಟೇ, ಇಷ್ಟು ಮಾತ್ರ ಸಿಂಪಲಾಗಿ ಇಟ್ಕೊಂಡ್ಬಿಡಿ. ವಿಡಿಯೋ ಉದ್ದ ಆಗ್ತಾಯಿದೆ. ಬಿ ಕೇರ್ಫುಲ್. ಎಕ್ಸ್ಪೈರಿ ಡೇ ಇದೆ. ಓಕೆ, ಎಕ್ಸ್ಪೈರಿ ಡೇ ಇದೆ, ಇಲ್ಲ ಅಂತಂದರೆ ನೆಕ್ಸ್ಟ್ ಎಕ್ಸ್ಪೈರಿಯಲ್ಲಿ ಟ್ರೇಡ್ ಮಾಡಿ. ಸೊ ಬಿ ಕೇರ್ಫುಲ್, ಟೇಕ್ ಕೇರ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸರ್.